ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಸರ್ ಹೇಳಿ. ಇವತ್ತು ಬಸವ ಕಲ್ಯಾಣದಲ್ಲಿ ಏನು ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥದ್ದನ್ನು ಕನ್ನೇರಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೀಬೇಕಾಗಿತ್ತು. ಆ ಸಮಾವೇಶಕ್ಕೆ ತಾಲೂಕು ಆಡಳಿತ ಪರವಾನಗಿಯನ್ನು ನಿರಾಕರಿಸಿ ಇವತ್ತು ಅವರಿಗೆ ಅವಕಾಶ ನೀಡದೇ ಇರುವಂಥದ್ದನ್ನು ನಾವು ತಾಲೂಕು ಆಡಳಿತಕ್ಕೆ ಧನ್ಯವಾದನ ಅರ್ಪಿಸ್ತಾ ಮತ್ತು ಈ ತೀರ್ಪನ್ನು ಸ್ವಾಗತಿಸ್ತಾ ಇದ್ದೀವಿ. ಈ ಹಿಂದೆ ಕೂಡ ವಿಜಯಪುರ ಜಿಲ್ಲೆಯಲ್ಲಿ 2 ತಿಂಗಳ ಮಟ್ಟಿಗೆ ಕನ್ನೇರಿ ಸ್ವಾಮಿಗಳ ನಿಷೇಧವನ್ನು ಹೇರ್ಪಟ್ಟಿತ್ತು. ಆ ನಿಷೇಧಕ್ಕೆ ಜಿಲ್ಲಾಧಿಕಾರಿಗಳ ನಿಷೇಧಕ್ಕೆ ಪ್ರಶ್ನೆ ಮಾಡಿ ಹೈಕೋರ್ಟ್ಗೂ ಕೂಡ ಅವರು ರಿಟರ್ನ್ ಹಾಕಿರುವಂಥದ್ದು. ಹೈಕೋರ್ಟಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಎತ್ತಿ ಹಿಡಿದಿತ್ತು. ಅದನ್ನು ಕೂಡ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಕನ್ನೇರಿ ಸ್ವಾಮಿಗಳು ಹೋಗಿರುವಂಥದ್ದು ನಮ್ಮ ಮುಂದೆ ಇರುವಂಥ ವಿಚಾರ. ಅಲ್ಲಿಯೂ ಕೂಡ ಸುಪ್ರೀಂ ಕೋರ್ಟಲ್ಲಿ ನೀವೊಬ್ಬರು ಭಾರತೀಯ ನಾಗರಿಕ ಆಗೋದಕ್ಕೆ ನೀವು ಅಯೋಗ್ಯ ಅನ್ನುವಂಥ ಮಾತನ್ನು ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿ ಒಬ್ಬ ಒಳ್ಳೆಯ ನಾಗರಿಕ ಆಗಿರಬೇಕಾದ್ರೆ ಇಂಥ ಅಸಭ್ಯವಾದ ಶಬ್ದಗಳನ್ನು ಬಳಸ್ದೇ ಬಸವಾದಿ ಶರಣರು ಮತ್ತು ಲಿಂಗಾಯತ ಮಹಾಸ್ವಾಮಿಗಳ ಜೊತೆ ಮಾತನಾಡಬೇಕಾದ್ರೆ ಅದು ಒಂದು ಸಾಂಸ್ಕೃತಿಕವಂತೂ ಏನು ಸುಸಂಸ್ಕೃತ ಭಾಷೆಯನ್ನು ಬಳಸಬೇಕನ್ನುವಂಥ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಹೀಗಾಗಿ 2 ತಿಂಗಳವರೆಗೆ ಏನು ನಿಷೇಧ ಹೇರಲಾಗಿತ್ತು, ಇದೇ ಉದ್ದೇಶವನ್ನು ಇಟ್ಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ಬಸವ ಕಲ್ಯಾಣದಲ್ಲಿ ಕೂಡ, ಯಾಕಂದರೆ ಬಸವ ಕಲ್ಯಾಣ ಬಸವಣ್ಣನವರ ಕರ್ಮಭೂಮಿ. ಇವತ್ತು ಏನು ದೊಡ್ಡ ಇವತ್ತು ಶರಣರು ನಮ್ಮಿಂದ ಲಿಂಗಾಯತ ಧರ್ಮದಿಂದ ಹುಟ್ಟಿ ಬಂದಿದ್ದರು, ಅವರೆಲ್ಲ ಕೂಡ ಕಲ್ಯಾಣದ ಕ್ರಾಂತಿಯಿಂದನೇ ಆಗಿರುವಂಥದ್ದು. ಅದನ್ನು ಬಸವಣ್ಣನವ್ರ ಹೆಸರು ಕೆಡಿಸ್ಬೇಕು ಮತ್ತು ವಚನ ಸಾಹಿತ್ಯವನ್ನು ತಿರುಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕನ್ನೇರಿ ಸ್ವಾಮಿ ಮತ್ತು ಅವರ ಪಟಾಲಂ ಮಾಡ್ತಾಯಿತ್ತು. ಅಂಥದ್ದನ್ನು ತಾಲೂಕು ಆಡಳಿತ ನಿಷೇಧ ಹೇರಿರ್ತಕ್ಕಂಥದ್ದು ನಾವು ಭಾಳ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ತಾವು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಲಿಂಗಾಯತ್ ಮಹಾಸಭಾದಿಂದ ಈಗಾಗಲೇ ಒಂದು ಹಿಂದೆ ಕೂಡ ಪೆಟಿಷನ್ ಹಾಕಿ ಗೆದ್ದಿರ್ತಕ್ಕಂಥದ್ದು, ಈಗಲೂ ಕೂಡ ಮತ್ತೆ ಜಯ ಸಿಕ್ಕಿದೆ. ಇದು ಏನು ಮುನ್ಸೂಚನೆ ಏನು ಕೊಡುತ್ತೆ? ಕನ್ನೇರಿ ಸ್ವಾಮಿಗಳು ಇದರಿಂದ ಅರ್ಥ ಮಾಡ್ಕೋಬೇಕು ಅವರು. ಮತ್ತು ಕನ್ನೇರಿ ಸ್ವಾಮಿ ಹಿಂದೆ ಏನಪ್ಪ ಇರುವಂಥ ಸಂಘ ಪರಿವಾರ ಮನುವಾದಿಗಳು ಏನದ ಸನಾತನ ಧರ್ಮ ಇದೆಯಲ್ಲ, ಅದು ಬಸವ ಧರ್ಮಕ್ಕೆ ಏನಪ್ಪ ಅಂದರೆ ಕಳಂಕ ತರಲಿಕ್ಕೆ, ಬಸವ ಧರ್ಮನ ಈ ಭೂಮಿ ಮೇಲೆ ಇಲ್ಲದಂಗೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಹಿನ್ನೆಲೆ ಅದೇನದಲ್ಲ, ಈಗ ಅರ್ಥ ಮಾಡ್ಕೋಬೇಕು ಅವರು. ಇಡೀ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಬಸವಾದ ಅನುಯಾಯಿಗಳು ಮತ್ತು ಬಸವಾದಿಯ ಫಾಲೋವರ್ಸ್ ಏನಪ್ಪ ಜಾಗೃತರಾಗಿದ್ದಾರೆ ಅಂತಕೊಂಡು ಇದು ಹೀಗೆ ಮುಂದುವರೆದಾದರೆ ಮುಂದಿನ ದಿನ ಏನಪ್ಪ ಅಂದರೆ ಸನಾತನ ಧರ್ಮ ವಿರುದ್ಧ ಏನಪ್ಪ ಅಂತಂದರೆ ಜನ ರುಚಿಗೆ ಹೇಳಬೇಕಾಗತ್ತೆ ಅನ್ನೋ ಬಗ್ಗೆ ಆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತಿಕೊಂಡು. ಯಾಕಂತಂದರೆ ನಮ್ಮ ಸ್ವಾಮೀಜಿಯವ್ರು ಏನಪ್ಪ ಅಂದರೆ ಅವಕ್ಕೆ ತಿನ್ನಿಕೊಳ್ಳಾರ್ದೇನಪ್ಪ ಅಂದರೆ ಇವರಿಗೆ ಆರ್ಥಿಕ ಸಹಾಯ ಮಾಡೋದ್ರ ಮೂಲಕ ಏನಪ್ಪ ಅಂದರೆ ಕನ್ನೇರಿ ಸ್ವಾಮಿಯಿಂದ ಹಿಡಿದು ನೂರಾರು ಜನ ಸ್ವಾಮಿಗಳೇನಪ್ಪ ಖರೀದಿ ಹಾಕ್ಕೊಂಡಿದ್ದಾರೆ. ಹಿಂಗಾಗಿ ಖರೀದಿ ಹಾಕ್ಕೊಂಡಂಥ ಸ್ವಾಮಿಗಳು ಏನಪ್ಪ ಅಂದ್ರೆ ಅವರು ಯಾರ ಮನೆ ಅನ್ನ ಹಾಕ್ತಾರೆ, ನಾಯಿಗಳಲ್ಲಿ ಕಾಯಲೇಬೇಕಲ್ಲ. ಹಿಂಗಾಗಿ ನಮ್ಮ ನಾಯಿಗಳು ಏನಪ್ಪ ಅಂತಂದ್ರೆ ಹೋಗಿ ಏನಪ್ಪ ಅಂದ್ರೆ RSSನ ನಾಗ್ಪುರದ ಮನೆ ಕಾಯಕೈತವು. ಹೀಗಾಗಿ ನಮ್ಮ ನೋವು ಇದಾಗಿದೆ. ಇವತ್ತಿನ ನಾಳೆ ಏನಪ್ಪ ನಾವು ಅನ್ನ ಹಾಕಿ ಏನಪ್ಪ ನಮ್ಮ ನಾಯಿನಪ್ಪ ನಮ್ಮ ಮನೆ ಮುಂದೆ ಇಟ್ಕೊತೀವಿ ಅನ್ನೋ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಇವತ್ತು ಬಸವ ಕಲ್ಯಾಣದಲ್ಲಿ ಬಿಜಾಪುರದಲ್ಲಿ ಕೂಡ ಅವರಿಗೆ ಪಾಠ ಹೇಳಿದ್ವಿ, ನಾವು ನಿಷೇಧ ಮಾಡಿಸಿದ್ವಿ. ಈಗ ಅದೇ ಕೆಲಸ ಏನಪ್ಪ ಅಂದರೆ ಬಸವನಾಡಿನಲ್ಲಿ ಕಲ್ಯಾಣದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಕೊಟ್ಟಿದ್ದಾರೆ. ಈಗ ಅವರು ಜಾಗೃತರಾಗಬೇಕು. ಮತ್ತು ಇದರಿರ್ತಕ್ಕಂಥ ಸಂಘ ಪರಿವಾರದವರು ಕೂಡ ಈ ಸಾಹಸಕ್ಕೆ ಕೈ ಹಾಕುವ ಒಂದು ಬಿಟ್ಟೇನಪ್ಪ ಅಂತಂದರೆ ತಮ್ಮ ಏನದಲ್ಲ ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಅಷ್ಟೇ ಸೀಮಿತ ಆಗಬೇಕು. ಇಲ್ಲ ಅಂತಂದರೆ ಅದು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಎಚ್ಚರಿಕೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಜಾಗೃತಿ ಲಿಂಗಾಯತ ಮಹಾಸಭಾ ಮತ್ತು ಹಲವಾರು ಪ್ರಗತಿಪರ ಸಂಘಟನೆಗಳು ಏನಪ್ಪ ಅಂತಂದರೆ ನಾವು ನೇರವಾಗಿ ಕನ್ನೇರಿ ಸ್ವಾಮಿ ಅಲ್ಲಿ ಜೊತೆಗೆ ಏನಪ್ಪ ಅಂತಂದರೆ ಸಂಘ ಪರಿವಾರದವರಿಗೆ RSSವರಿಗೆ ಏನಪ್ಪ ಅಂತಂದರೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ನಾವು ಈ ಮೂಲಕವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ. ಧನ್ಯವಾದಗಳು. ಇಲ್ಲಿ ದಲಿತ ಪ್ರಮುಖ ಸಂಘಟನೆ ಅದ, ಹೇಳಿ ಸರ್. ಇವತ್ತು ಕನ್ನೇರಿ ಸ್ವಾಮಿಗಳು ಬಸವಣ್ಣವರ ಹೆಸರಿನ ಮೇಲೆ ಸ್ವಾಮೀಜಿ ಆದವರು, ಬಸವಣ್ಣವರ ಸಿದ್ಧಾಂತದ ಅವರು ಕೈಗೊಂಡ 12ನೇ ಶತಮಾನದ ಹೋರಾಟ, ಬಲಿದಾನ, ಅಸ್ಪೃಶ್ಯರಿಗಾಗಿ ಮಾಡಿದಂಥ ಬಲಿದಾನವನ್ನು ನಾವು ಇನ್ನೂ ಅವರಿಗೆ ದಲಿತರು ಯಾರೂ ಮರೆತಿಲ್ಲ. ಆದರೆ ನಾವೆಲ್ಲ ಈಗ ಬಸವಣ್ಣವರು ಕೊಟ್ಟಂಥ ಆ ಒಂದು ನಮ್ಮ ಒಪ್ಪಿಗೆಯನ್ನು ಇವತ್ತು ನಾವು ಸ್ಮರಿಸುತ್ತಾ ಇವತ್ತು ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸುಸಂಸ್ಕೃತ ಸಮಾಜದಲ್ಲಿ ಇದ್ದೇವೆಂದರೆ ಬಸವಣ್ಣವರೇ ಕಾರಣ. ಬಸವಣ್ಣವರ ಸಿದ್ಧಾಂತಕ್ಕೆ, ಬಸವಣ್ಣವರ ಅನುಯಾಯಿಗಳಿಗೆ, ಬಸವಣ್ಣ ಶರಣರಿಗೆ ಈ ಕನ್ನೇರಿ ಸ್ವಾಮಿಗಳು ಮಾತಾಡಿದ್ರೆ ನಾವು ಸುಮ್ಮನೆ ಕೊಡೋಕ್ಕಾಗಲ್ಲ. ಅವನು ಹೇಗೋ ಈಗ RSSದವರಿಗೆ ಯಾರಿಗೆ ಮಾತಾಡಿದಾಗ ಬಂದು ನಮ್ಮ ಸ್ವಾಮಿಗಳಿಗೆ ಬಗ್ಗೆ ಬಸವಣ್ಣ ಶರಣರ ಸ್ವಾಮಿಗಳಿಗೆ ಮಾತಾಡೋಣ, ಆ ರೀತಿಯಾಗಿ ನಾವು ಉತ್ತರ ಕೊಡಬೇಕಾಗಿದ್ದು ನಮ್ಮ ಅನಿವಾರ್ಯತೆ. ನಾವು ಅದನ್ನು ನಾವು ಬೆಂಬಲದಾಗಿರ್ತೇವೆ. ಇನ್ನು ಮ್ಯಾಗ ನಮ್ಮ ಬಸವಾದಿ ಶರಣರಿಗೆ ಏನಾದರೂ ಕನ್ನೇರಿ ಸ್ವಾಮಿಗಳು ಅವಾಚ್ಯ ಶಬ್ದಗಳಿಂದ ಬೇಯ್ದರೆ ಅದನ್ನೇ ನಾವು ಮಾತಾಡಲಿಕ್ಕೆ ನಾವು ಹಿಂದೆ ಸರಿಯಲ್ಲ ಅಂತ ಹೇಳ್ತಾ
ಮುಂಬರುವ ದಿನಮಾನಗಳಲ್ಲಿ ಇನ್ನು ಮುಂದೆ ಎಚ್ಚರಿಕೆಯಿಂದ ಈ ನಮ್ಮ ಶರಣರ ಬಗ್ಗೆ ಮಾತಾಡೋದಾಗಲಿ, ಬಸವಣ್ಣವ್ರ ಬಗ್ಗೆ ಮಾತಾಡೋದಾಗಲಿ, ರಾಜ್ಯದಾದ್ಯಂತ ಅಷ್ಟೇ ಅಲ್ಲ, ಲಿಂಗಾಯತರು ಇಡೀ ವಿಶ್ವ ಲಿಂಗಾಯತ ಇದು ಇದೆ. ಆದರೆ ನಮ್ಮದು ಇಡೀ ಭಾರತಾದ್ಯಂತ ನಮ್ಮೆಲ್ಲ ದಲಿತರು ಬಸವಣ್ಣವ್ರು ಕೊಟ್ಟಂಥ ಕೊಡುಗೆ, ನಮ್ಮ ಒಂದು ಸ್ವಾಭಿಮಾನದ ಸಂಕೇತವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನಬದ್ಧವಾದ ಕೊಟ್ಟಂಥ ಏನು ಒಂದು ಹಕ್ಕಿದೆ, ಆ ಹಕ್ಕಿನ ಮುಖಾಂತರ ನೀನು ಎಲ್ಲಿ ಇಡಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.